ಪಾಪಿ ಹೋದಲ್ಲೆಲ್ಲ ಮೊಣಕಾಲುದ್ದ ನೀರು ಅನ್ನೋ ಹಾಗೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಪಾಡು ಹೇಳತೀರದಾಗಿದೆ. ಒಂದ್ ಕಡೆ ಪ್ರದೋಷ್ ಮಾಫಿ ಸಾಕ್ಷಿ ದರ್ಶನ್ ನಿದ್ದೆಗೆಡಿಸಿದ್ರೆ, ಮತ್ತೊಂದ್ ಕಡೆ ಪರಪ್ಪನ ಅಗ್ರಹಾರದ ದೈತ್ಯ ಸೊಳ್ಳೆಗಳು ಕೂಡ ದರ್ಶನ್ಗೆ ದುಶ್ಮನ್ನಾಗಿದ್ದಾವೆ. ಈ ಮಧ್ಯೆ ಕೋರ್ಟ್ಗೆ ಖುದ್ದು ಹಾಜರಿಗೆ ಕೋರಿ ದರ್ಶನ್ ಸಲ್ಲಿಸಿದ್ದಂತಹ ಅರ್ಜಿ ವಜಾಗೊಂಡಿದೆ. ಇದರ ಮಧ್ಯೆ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಿರುವಂತಹ ಪ್ರದೋಷ್ ಹೇಳಿಕೆ ನಾಳೆ ದಾಖಲಾಗ್ತಾ ಇದೆ. ನಟ ದರ್ಶನ್ ಖುದ್ದು ಹಾಜರಿಗೆ ಸಲ್ಲಿಸಿದ್ದ ಅರ್ಜಿ ವಜಾ. ದರ್ಶನ್ ಅರ್ಜಿ ವಜಾಗೊಳಿಸಿದ 59ನೇ ಸೆಷನ್ ಕೋರ್ಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಕೋರ್ಟ್ಗೆ ನಟ ದರ್ಶನ್ ಖುದ್ದು ಹಾಜರಾಗುವ ಬಗ್ಗೆ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ಖುದ್ದು ಹಾಜರಿಗೆ ದರ್ಶನ್ ಅರ್ಜಿ ಸಲ್ಲಿಸಿದರು. ಆದರೆ 59ನೇ ಸೆಷನ್ ಕೋರ್ಟ್ ಈ ಅರ್ಜಿ ವಜಾಗೊಳಿಸಿದೆ. ಬದಲಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಿಗೆ ಸೂಚನೆ ನೀಡಿದೆ. ಅಲ್ಲದೆ ವಕೀಲರೊಂದಿಗೆ ಮಾತನಾಡಲು ಖಾಸಗಿತನದ ಸಂವಹನಕ್ಕೆ ಅವಕಾಶ ನೀಡಲು ಕೋರ್ಟ್ ಸೂಚಿಸಲಾಗಿದೆ. ಮಾಫಿ ಸಾಕ್ಷಿ ಅರ್ಜಿ ಪರಿಗಣಿಸಲು ಪ್ರದೋಷ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿದ 59ನೇ ಸಿಸಿಎಚ್ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಮಾಫಿ ಸಾಕ್ಷಿಯಾಗಲು ಹೊರಟಿರೋ ಆರೋಪಿ ಪ್ರದೋಷ್ ಅರ್ಜಿ ವಿಚಾರಣೆ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆದಿದೆ. ವೇಸಿ ಮೂಲಕ ಕೋರ್ಟ್ಗೆ ಹಾಜರಾಗಿದ್ದ ಪ್ರದೋಷ್ಗೆ ಕೆಲ ಪ್ರಶ್ನೆಗಳನ್ನು ಕೇಳಿದ ಜಡ್ಜ್ ಸುಜಾತಾ ಮಡಿವಾಳಪ್ಪ ವಿಚಾರಣೆ ನಾಳೆಗೆ ಮುಂದೂಡಿದ್ದಾರೆ. ಹಾಗಿದ್ರೆ ಪ್ರದೋಷ್ಗೆ ಜಡ್ಜ್ ಕೇಳಿದ್ದೇನು ಅಂತ ನೋಡೋದಾದ್ರೆ, ಈ ಪ್ರಕರಣದಲ್ಲಿ ನೀವು ಏನ್ ಅಪ್ಲಿಕೇಶನ್ ಹಾಕಿದ್ದೀರಿ? ಕ್ಷಮಾದಾನ ಅರ್ಜಿ ಹಾಕಿದ್ದೀನಿ. ಅರ್ಜಿಯಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾ? ಗೊತ್ತು ಸ್ವಾಮಿ. ಇನ್ನು ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಸಂಬಂಧ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ಅಲ್ಲದೆ ಪ್ರದೋಷ್ ಪರ ವಕೀಲ್ ದಿವಾಕರ್ ಸಹ ಪ್ರತಿವಾದ ಮಂಡನೆ ಮಾಡಿದ್ರು. ಈಗಾಗಲೇ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಆರೋಪಿ ಪ್ರದೋಷ್ ವಿವರವಾದಂತಹ ಅರ್ಜಿ ಸಲ್ಲಿಕೆ ಮಾಡಿದ್ದಾನೆ. ಹೇಳಿಕೆ ದಾಖಲೆಗೂ ಮುನ್ನ ಮಾಫಿ ಸಾಕ್ಷಿಗೆ ಪರಿಗಣಿಸಲು ಸಾಧ್ಯವಿಲ್ಲ. ಜೊತೆಗೆ ಆರೋಪಿಗೆ ಗೊತ್ತಿರುವಂತಹ ಎಲ್ಲಾ ಸತ್ಯವನ್ನ ಹೇಳಬೇಕು. ಸದ್ಯ ಪ್ರದೋಷ್ ಅರ್ಜಿ ಮೇಲ್ನೋಟಕ್ಕೆ ತೃಪ್ತಿಕರವಾಗಿದೆ. ಪ್ರದೋಷ್ಗೆ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಪ್ರದೋಷ್ ಸ್ವಯಂ ಪ್ರೇರಿತವಾಗಿ ಕ್ಷಮಾದಾನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಮಾಫಿ ಸಾಕ್ಷಿ ಅರ್ಜಿಗೆ ಸಹ ಆರೋಪಿಗಳು ಆಕ್ಷೇಪಿಸುವ ಅಧಿಕಾರ ಇಲ್ಲ. ಮಾಫಿ ಸಾಕ್ಷಿ ಹೇಳಿಕೆ ಬಳಿಕ ಆರೋಪಿಗಳ ವಕೀಲರು ಕ್ರಾಸ್ ಎಕ್ಸಾಮಿನ್ ಮಾಡಬಹುದು. ಹೀಗಾಗಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಪರಿಗಣಿಸಬೇಕು. ಪರಪ್ಪನ ಅಗ್ರಹಾರದಲ್ಲಿರುವ ಸಾರಥಿಗೆ ಸೊಳ್ಳೆ ಕಾಟಕ್ಕೆ ಮುಕ್ತಿ ನೀಡುವಂತೆ ದರ್ಶನ್ ಮನವಿ. ಕಳೆದ 1 ವರ್ಷದಿಂದ ಪರಪ್ಪನ ಅಗ್ರಹಾರದ ಪಂಜರದ ಪಕ್ಷಿಯಾಗಿರೋ ನಟ ದರ್ಶನ್ಗೆ ಸದ್ಯ ಸೊಳ್ಳೆಗಳು ದುಶ್ಮನ್ನಾಗಿವೆ. ಜೈಲಿನಲ್ಲಿ ಸೊಳ್ಳೆಗಳ ಕಾಟಕ್ಕೆ ಬೇಸತ್ತ ದರ್ಶನ್ ಡಿಜಿಪಿ ಅಲೋಕ್ ಕುಮಾರ್ ಜೈಲಿಗೆ ಭೇಟಿ ನೀಡಿದ ವೇಳೆ ಈ ಬಗ್ಗೆ ಮನವಿ ಮಾಡಿದ್ದಾರೆ. ಸರ್, ಸೊಳ್ಳೆ ಕಾಟದಿಂದ ಸೆಲ್ಲಲ್ಲಿ ಇರೋಕ್ಕಾಗ್ತಿಲ್ಲ. ಸೊಳ್ಳೆ ಕಾಟಕ್ಕೆ ಏನಾದರೂ ಪರಿಹಾರ ನೀಡಿ ಸರ್. ಅದಕ್ಕೆ ನಾನೇನು ಮಾಡೋಕ್ಕೂ ಆಗೋದಿಲ್ಲ. ಜೈಲಿನ ಮ್ಯಾನ್ಯುವಲ್ನಲ್ಲಿ ಇರೋದಷ್ಟೇ ಕೊಡೋಕ್ಕಾಗೋದು. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನಾದರೂ ಇದ್ರೆ ಹೇಳಿ. ಅದನ್ನು ಬಿಟ್ಟು ಸೊಳ್ಳೆ ಬಗ್ಗೆ ನಾವೇನ್ ಮಾಡೋಕ್ಕೂ ಆಗಲ್ಲ. ಒಟ್ನಲ್ಲಿ ಪಾಪಿ ಹೋದಲ್ಲೆಲ್ಲ ಮೊಣಕಾಲುದ್ದ ನೀರು ಅನ್ನೋ ಹಾಗೆ ದರ್ಶನ್ಗೆ ಒಂದಲ್ಲ ಒಂದು ಸಮಸ್ಯೆಗಳು ಬೆನ್ನು ಬಿಡದೆ ಕಾಡ್ತಿವೆ. ಒಂದು ವೇಳೆ ಪ್ರದೋಷ್ ಮಾಫಿ ಸಾಕ್ಷಿಗೆ ಕೋರ್ಟ್ ಅಸ್ತು ಅಂದ್ರೆ ಮತ್ತೊಂದು ಕಂಟಕ ದರ್ಶನ್ ತಲೆಗೆ ಸುತ್ತಿಕೊಳ್ಳೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.